ಎಷ್ಟೊಂದು ದಿನ ಆಗಿ ಬ್ಲಾಗ್ ಮಾಡಿ, ಅದಕ್ಕೆ ಇನ್ಮೇಲೆ ನಾನ್ ಸ್ಟಾಪ್ ಮಾಡ್ತಾ ಇರ್ತೀನಿ. ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ, ಹಂಗೆ ನೋಡ್ತಾ ಇರ್ರಿ. ಈಗ ನಾನು ಮತ್ತೆ ಈಗ ಕಟ್ ಮಾಡ ಇವನು ಪ್ರಶಾಂತು, ಇವನ್ ಮನೋಜು ಮಚ್ಚ, ಹಾಯ್ ಮಾಡ ಮಚ್ಚ. ಇವನ್ ಪ್ರಜ್ಜು, ಇವನ್ ನಾಗರಭಾವಿ, ಇವಳು ಸ್ನೇಹ ಅಲ್ಲ ಸರ್ವೆ ಗೊತ್ತು. ಇವ್ನು ಸರ್ವೇಶ್ ಅಂತ ಎಲ್ರಿಗೂ ಗೊತ್ತು, ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡ್ರಿ. ಇವ್ನು ಸರ್ವೇಶು, ಶಾಂತು, ಇವನ್ ಮನೋಜು, ಇವನ್ ಪ್ರಜ್ಜು, ಸ್ನೇಹ. ನನ್ಗೆ ಗೊತ್ತಿಲ್ಲ ಅದೇ ವಿಷಯ ನೀನೇ ಗೊತ್ತಿಲ್ಲ. ನಾನು ವಿಶಾಲು. ಇವಾಗ ಬಂದಿರೋದು ನಾವು ಎಲ್ಗ ಮಚ್ಚ ಬಂದಿರೋದು ಈಟ್ ಎಂಜಾಯ್ ಅಂತೆ. ಏನೋ ತಿಂತಾ ಇದೀವಿ. ಬೋನ್ಲೆಸ್ಸಾ ಏನದು? ಬನ್ಲೆಸ್ಸು. ಈ ವೆಜಿಟೇರಿಯನ್ ಬೋನ್ಲೆಸ್ ಯಾಕೆ ತಿಂತೀಯ? ನಂದಿಲ್ಲಿ ಕಾಯ್ತಾ ಇದೆ. ಕೇಳಿ ಕಾಲೇಜು, ನಿಮ್ಮ ಕಾಲೇಜು ಅದೆಲ್ಲಿರೋದು? ಹೇಳಿ ಅದು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ಮುಂದೆ ಒಂದೆಷ್ಟು ತಿನ್ನೆ ಒಂದು ಪಿಕ್ ಕೇಳ್ಕೊತೀನಿ. ಜನ ಬೇಗ ತಿನ್ಬಿಟ್ಟು ಇನ್ನೊಂದು ಇರ್ತಾವೆ. ಇಂಥವ್ರನ್ನ ಜೊತೆಗೆ ಹಾಕೊಂಬಂದ್ರೆ ಮುಂದೆ ಆಗೋದು. ಅಷ್ಟು ರೆಡಿ ಮಾಡಿ ಅವ್ನು ಖಾಲಿ ಮಾಡ್ದ, ಇನ್ನೊಬ್ರು ಈಸ್ಕೊಳೋದ ಅಂದರೆ ಅವ್ನು ಕೊಡೋದ, ಮನೋದು ಕೊಡೋದ. ಪ್ರಜ್ವಲ್ ಯಾರು ಕಿತ್ಕೊಳಲ್ಲ. ಏನೂ ಇಲ್ಲ. ಇವ್ರು ಸ್ವಲ್ಪ ಕೊಳೆ ಜಾಸ್ತಿ, ಯಾರು ಇಸ್ಕೊಳೋದ? ಕೇಳಂಗಿಲ್ಲ, ಹುಡುಗಿರ್ನ ಕೇಳಂಗಿಲ್ಲ. ಇವ್ರು ಸ್ವಲ್ಪ ಕೊಳೆ ಜಾಸ್ತಿ, ಯಾರು ಇಸ್ಕೊಳೋದ? ನಾನೇ ಕಿತ್ಕೋತಿದ್ದೆ. ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ ಇಲ್ಲಿ ಈಟ್ ಎಂಜಾಯ್. ಪ್ರಮೋಷನ್ ಏನೋ ಇನ್ನೂ ಒಂದು ಬ್ಲಾಗ್ ಆಗಿಲ್ಲ, ಸ್ಟಾರ್ಟ್ ಮಾಡಿ ಆಗಲೇ ಪ್ರಮೋಷನ್ ಕೊಡ್ತಾ ಇರೋದೇ 20 ಜನ ಅಲ್ಲ ನೋಡೋದು ಇಬ್ರು, ನಾನು ನೀನು. ಇಲ್ಲ ಹಾಕ್ತೀನಿ, ಇದನ್ನೇ ಹಾಕೋದು. ಕಟ್ ಮಾಡಕ್ಕೆಲ್ಲ ಕಾಣಿಸಲ್ಲ. ಪ್ರಶಾಂತ್ ಹೇಳಿರೋದು ಕಟ್ ಮಾಡಕ್ ಕಾಣಿಸ್ಬೇಕಲ್ಲ. ಕಮೆಂಟ್ಸಲ್ಲಿ ಹೂ ಇಸ್ ದಟ್ ಬ್ಲ್ಯಾಕಿ? ರೇಸಿಸಮ್ ಯಾರ್ಯಾರು ಮಾಡ್ತಾವಲ್ಲ ಬ್ಯಾನ್ ಮಾಡ್ಬಿಟ್ಟು ಫಸ್ಟ್ ಇವ್ರನ್ನೇ ಬ್ಯಾನ್ ಮಾಡಬೇಕು. ಅಷ್ಟೇ. ನಮ್ಮ ಇರೋ ಫ್ರೆಂಡ್ ಸರ್ಕಲಲ್ಲಿ ಸ್ಕಿನ್ ಡಾರ್ಕ್ ಆಗಿರ್ಬೋದು, ಆದರೆ ಫ್ಯೂಚರ್ ಬ್ರೈಟ್ ಇದೆ. ತೋರ್ಸ ನಾನು ಇದು ಲೈಫಲ್ಲಿ ಫಾಲೋ ಮಾಡೋ ಪಾಲಿಸಿ. ಇಷ್ಟು ಮುಚ್ಚಿಬಿಡಿ. ಲಾಸ್ಟಿಂದ 2 ಮುಚ್ಚಿಬಿಡ್ರಿ. ಎಲ್ಲ ತೋರ್ಸ. ಲಾಸ್ಟಿಂದ 2 ಮುಚ್ಚಿಬಿಡ್ರಿ. ಅದು ಮುಚ್ಚಿಬಿಡ, ಅವನ್ನೇ ಮುಚ್ಚಿಬಿಡ. ಇವನವನಲ್ಲ, ನೀವು ಬರೀ ಕೊಚ್ಕೊಳೋದು. ಬರೀ ಸುಳ್ಳು ಹೇಳಿದ್ರೆ ಬರೀ ಡವ್ಗಳು. ಈ ತರ ಜಗತ್ತಲ್ಲಿ ಸುಳ್ಳು ಹೇಳುವ ಬರೀ ಡವ್ಗಳು. ನಮ್ಮ ಅಷ್ಟೇ ಟೂರಿಸ್ತಾನ. ಯಾರು ಸುಳ್ಳು ಹೇಳಲ್ಲ? ಪಾಲಿಟಿಷಿಯನ್ ಸುಳ್ಳು ಹೇಳಲ್ವಾ? ಹೇಳು, ನಿನ್ನ ಮಾತೇ ಸುಳ್ಳು. ನೀನು ಹೇಳಿದ ಸುಳ್ಳೆ. ನೆಕ್ಸ್ಟ್ ಮಂತ್ ಇಂದ ಪೇಮೆಂಟ್ ಈ ಮಂತ್ ಇಲ್ಲ. ಹೆಸರೇನು ಗೊತ್ತಲ್ಲ? ಗೊತ್ತಿಲ್ಲ. ಕ್ಯಾಶಿಯರ್ ಸ್ನೇಹ. ಇವಾಗ ಪೇ ಮಾಡ್ತಾ ನೆಕ್ಸ್ಟ್ ಮಂತ್ ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡಿದ್ರೆ ಬರೀತಾರೆ. ನೋಡಿ ಗೈಸ್, ಇದನ್ನೇನಾದ್ರೂ ಯೂಟ್ಯೂಬ್ಗೆ ಹಾಕಿದ್ರೆ ಅಟ್ಟಾಸ್ಕೊಂಡು ಬರ್ತೀವಿ. ಯೂಟ್ಯೂಬ್ಗೆ ರೆಕಾರ್ಡ್ ಮಾಡ್ತೀವಿ, ಯೂಟ್ಯೂಬ್ ಹಾಕೋದ್ರಿಂದ. ಫೋನ್ ಪೇ ತೆಗಿ ಹೇಳ್ತೀನಿ. ಆಗಿರೋದು 240 ಬಿಲ್ಲು, ಇಕ್ಕಿರೋದು 118 ರೂಪಾಯಿ ಕಾಸು. ನಿಂದು ನಂದು 10 ರೂಪಾಯಿ. ನಂಬರ್ ಹೇಳಲಿ. ನಂಬರ್ ಹೇಳು. ತಿಂದಾಯ್ತು, ಹೋಗ್ತಾ ಇದೀವಿ ಇವಾಗ. ಹೆಸರು ಗ್ಲೋಬಲ್ ವಿಲೇಜ್. ನಾವಿರೋ ಜಾಗ ಬಂದು ಇವಾಗ ಬ್ಯಾಕ್ ಗೇಟ್ ಮಚ್ಚ. ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟ್. ಗ್ಲೋಬಲ್ ವಿಲೇಜ್ ಬ್ಯಾಕ್ ಗೇಟು ಎಲ್ಲ ನೋಡ್ರಿ, ಮಸ್ತಾಗೈತೆ. ಯಾರೋ ಸಿಗರೇಟ್ ಸೇತಿಲ್ಲ. ಏಯ್ ಬೇಡ ಮಮ್ಮ, ಯಾವತ್ತೂ ಅಷ್ಟೇ ಜೀವನದಲ್ಲಿ ಎಂಥ ಟೆನ್ಷನ್ ಬಂದರೂ ಸಿಗರೇಟ್ ಕೈಗೆ ಎತ್ಕೋಬೇಡಿ. ನೀವು ನಮ್ಮ ಗ್ಯಾಂಗಲ್ಲಿ ಯಾರು ಸೇದಲ್ಲಲ್ವಾ? ಯಾರು ಇಲ್ಲ ಯಾವತ್ತೂ ಅಷ್ಟೇ. ಇವನವನಲ್ಲ ಮುಂದೆ ಬ್ಲ್ಯಾಕ್ ಶರ್ಟು. ಇವನವನಲ್ಲ, ಎಂತಹ ಕಷ್ಟ ಬಂದ್ರೂ ಕೈಗೆ ಸಿಗರೇಟ್ ಎತ್ಕೊಬಾರ್ದು. ಹೌದು, ಅದೊಂದು ಪಾಲಿಸಿ ಥರ ಮೇಂಟೈನ್ ಮಾಡಬೇಕು. ಹೌದು. ಮುಸ್ತಫಾ ಇವನಂತೂ ಯಾವಾಗೂ ಫೋನು ಗಾಯ್ಸ್. ಇವಳಂತೂ ಯಾವಾಗೂ ಪೋಸ್ ರಾಣಿ. ಕೂಗ್ಲಿಲ್ಲ ಅಂದ್ರೂ ಬಂದ್ಬಿಡ್ತಾಳೆ ಗಾಯ್ಸ್. ಕ್ಯಾಮ್ರಾ ಹಿಡಿದ್ರೆ ಪೋಸು. ಕರ್ದಿದ್ದಕ್ಕೆ
ಇಲ್ಲ ಕೂಗ್ದೇನೋ ಮಚ್ಚ ನೀನು ನೀನು ಕೂಗ್ದೇನೋ ಯಾರು ಕೂಗಿಲ್ಲ ಯಾವ್ದ ಮಚ್ಚ ಸರ್ವೇಶು ಇವ್ನು ಕುಶಾಲು ಇವ್ನು ಮನೋಜು ಗೇಮ್ ಆಡ್ತಾವನೆ ಗೊತ್ತಲ್ಲ ಪಬ್ಜಿ ಕಾರ್ಡ್ಸ್ ಆಡ್ತಿರಲ್ಲ ನೋಡಿ. ಆಯ್ತು ಹಂಗೆ ಆಯ್ ಮಾಡ್ಬಿಡ್ರಿ ಎಲ್ಲ ಹಂಗೆ ಒಂದು ಆಯ್ ಮಾಡು ಯೂಟ್ಯೂಬ್ ಚಾನಲ್. ಅವ್ನು ಖುಷಿ ಆಗ್ಬಿಟ್ಟಿದ್ದಾನೆ. ಓ ವಿಡಿಯೋ ಬರ್ತೀನಿ ಏನು ಗೊತ್ತು ಇವ್ನಿಗಿರೋದೇ 20 ಸಬ್ಸ್ಕ್ರೈಬರ್ಸ್. 80 ಮಾಮ್ ಪರವಾಗಿಲ್ಲ ಸಬ್ಸ್ಕ್ರೈಬ್ ಜಾಸ್ತಿ ಮಾಡೋಣ. ನಿನ್ನ ಮಗ ನೋಡಿದ್ಮೇಲೆ ಎಲ್ಲ ಐತೆ. ಇವ್ಳ ಮಕ್ಕ ನೋಡಿದ್ರೆ ಎಲ್ಲ ಐತಾರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಇವ್ನು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಬೇಡ್ರಿ. ಅಲ್ಲಿ ನಿಂತ ನೋಡ್ರಿ ಇವ್ನು ಕಾಣಿಸೋರು ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಮ ಜೂನಿಯರು ಯಾಕೆ ಸರ್ ಏನು ಏನು ಕೊಟ್ಟೆ ಎಷ್ಟು ಕೊಟ್ಟೆ ಏನೋ ಮಚ್ಚ ನಾವು ಅಲ್ಲಿ ಬಂದ್ಲೇಸ್ ತಿನ್ನಕ್ಕೆ ಬಂದಿಲ್ಲ. ನಾವೇನು ಬಂದ್ಲೇಸು ನಿಜ ನೋಡಿ ಅಲ್ವಾ ಯಾರು ಇವ್ನು ನೋಡಿಬೋದು. 4,720 ಬೇಜಾರೇ ಆಗೋಯ್ತು. MT 1000 ನಾನು ಸ್ಟಡ್ಸೇ ತಗೋತಿರ್ಲಿಲ್ಲ. 1000 ಓಪನ್ ಮಾಡ ಮಚ್ಚ ತೋರ್ಸೋಣ. ಅನ್ಬಾಕ್ಸಿಂಗ್ ಅಂತ ಸೇಮ್ ನಾನು ತಗೊಂಡೆ. ಚೆನ್ನಾಗಿದೆ ಇದು. ಬೈಕ್ ತಗೊಂಡ ಮಚ್ಚಿ ಅವ್ನು NS ಐತಲ್ಲ ಅವನ ಹತ್ರ. ಕ್ಲಿಂಟಾಕ್ಸ್ ಅಲ್ಲ ಚೆನ್ನಾಗಿದೆ ಮಚ್ಚ. ಸಾಕತ್ತೈತಿ ಹತ್ರ ಅಜೀಬಾಗದೈತಿ. ಇವನೆಲ್ಲ ನಮ್ಮ ಫ್ರೆಂಡ್ಸು ಕಣ್ರಿ ಅವನು ಅಥೋ ಒದ್ದಾಡ್ಸ್ರ ಆಯ್ತು ಬಾಪ ಇಲ್ಲಿ ಸಾಕು ಬಿಡೋ ಮಚ್ಚಿ ಯಾಕೋ ನೀನು ಮಕ್ಳಿಗೆ ಏನೋ ಚಾಕ್ಲೇಟ್ ಕೊಡ್ಸ್ಬಿಟ್ಟು ಕೂತ್ಕೊಳ್ಳಿ ಹೆಲ್ಮೆಟ್ ಚಾಲೆಂಜು ಎಲ್ಲ ಮಾತು ಕೇಳ್ತಾರೆ ಅಂತ. ಫಸ್ಟ್ ಬ್ಲಾಗು ನನಗೆ ಹೆಂಗೆ ಅಂತ ಗೊತ್ತಿಲ್ಲ. ಈಗಲೂ ಗೊತ್ತಿಲ್ಲ, ಅದು ಬೇರೆ ವಿಷಯ. ಹೇಳ್ಕೊಟ್ಟು ಹಿಂದೆ ಕುಂತವನಲ್ಲ ಇವ್ನು ಹೇಳ್ಕೊಟ್ಟು ಇವ್ನಿಗೆ ಅರ್ಧಂಬರ್ಧ ಗೊತ್ತು. ನನಗೇನು ಗೊತ್ತು? ನನಗೆ ಹೇಳ್ಕೊಡ್ತಾನೆ. ನಾವು ಮಾಡ್ತಾ ಇದೀವಿ. ನಾವು ನೋಡಿ ಫಸ್ಟೇ ಹೇಳ್ಬಿಡ್ತೀನಿ, ನಾವು ಬೇಕಾಗಿ ಏನು ಮಾಡಲ್ಲ. ನಾವು ಹೆಂಗಿದೀವೋ ಜೀವನದಲ್ಲಿ ನಾವು ಲೈವಲ್ಲಿ ಸಿಕ್ಕಾಗ ಹೆಂಗೆ ಆಡ್ತೀವೋ ಹಂಗೆ ಇರೋದು ಸಾಕು. ನೀವು ಅದನ್ನ ಅಪ್ರಿಷಿಯೇಟ್ ಮಾಡಿ ಫಾಲೋ ಮಾಡೋಕ್ಕಿದ್ರೆ ಮಾಡಿ, ಇಲ್ಲ ಮಾಡಿಬಿಡಿ ಕೇರೆ ಮಾಡೋದು. ಯಾಕಂದ್ರೆ ನಂದಲ್ಲ ಚಾನಲ್, ನಾನೇನಾದ್ರು ಹೋಗ್ಬೇಕಾ? ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ನನ್ನ ಮಕ್ಕಳು ಎಷ್ಟು ನೋವು ತಿಂತ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಗಲ್ಲಿ ಗ್ಯಾಂಗ್ ಗಲ್ಲಿ ಗ್ಯಾಂಗ್ ಪಿಕ್ಚರ್ ನೋಡಿದ್ಯಾ? ಗಲ್ಲಿ ಬೈಕ್ ಅಣ್ಣ ಗಲ್ಲಿ ಬಾಡಿ ಗಲ್ಲಿ ಫಿಲಂ ಮೆಸೇಜ್ ಚೇಂಜ್ ಮಾಡ್ಬಿಟ್ಟಾಗೈತಿ. ಗಲ್ಲಿ ಗ್ಯಾಂಗ್ ಅಂತ ಯಾರು? ಬಾಯ್ ಬಾಯ್ ಸ್ನೇಹ. ಅವನ ಗಾಡಿ ಕೂತಾರಲ್ಲ ಮಚ್ಚಿ ನಡ್ಕೊಂಡು ಬಂದಿದ್ದ ಎಂತ ಕಳ್ಳಾರಿ. ಏನ ಏನು ಫೋನ್ ವೈಭೋಗ ಏನಕ್ಕೆ ಫ್ರಂಟ್ ಕ್ಯಾಮ್ರಲ್ಲಿ ಎಲ್ಲಪ್ಪ ಝೂಮ್ ಇನ್ ಮಾಡ್ತೀಯಾ? ಹೆಂಗಾನ ನೀನು ಏನಕ್ಕೆ ಇವಾಗಿದ್ದು ನಾನು ಅವ್ರು ಮಾಡು ಅಂತ ಸುಮ್ಮನೆ ನೀನು ರೆಕಾರ್ಡ್ ಮಾಡ್ತೀನಿ ನೋಡಿ. ಇದು ಮೂತಿ ತೋರ್ಸೋಣ ಈ ಥರ ಅಲ್ಲ, ಮಾಮೂಲಿ ಫ್ರೆಂಡ್ ಕ್ಯಾಮ್ರಲ್ಲಿ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಗಾಡಿ ಇದೆ, ಗಾಡಿ ಇಲ್ಲ ಅಂತಲ್ಲ, ನಾವೇ ನಡಿಬೇಕು. ನಡೆಯೋದು ಆರೋಗ್ಯಕ್ಕೆ ಒಳ್ಳೇದು. ಗಾಡೀಲಿ ಓಡಾಡಿ 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 ಸೋಂಬೇರಿ ಆಗ್ಬಿಟ್ಟಿದ್ದೀವಿ. ನಮ್ಮ ಅಪ್ಪ ಗಾಡಿ ಕಿತ್ಕೊಂಡ್ಬಿಟ್ಟು ಐತೆ ಇವ್ರಪ್ಪ ಕಿತ್ಕೊಂಡು ಹೋಗ್ಬಿಟ್ಟಾರ. ಅದೊಂದೇ ಗಾಡಿಗೆ ನಡ್ಕೋಗ್ತಾರೆ. ಅವರಪ್ಪ ಪೆಟ್ರೋಲ್ ಹಾಕ್ತಿದ್ರೆ ಇವ್ನು ಸುತ್ತಾಡಿ ಖಾಲಿ ಮಾಡೋದು. ಅವರಪ್ಪ ಕಿತ್ಕೊಂಡ್ಬಿಟ್ಟವ್ರ ಗಾಡಿಗಿನ. ಇಲ್ಲ ಎಲ್ಲೋ ಹೋಗ್ಬೇಕಂತ ನಾವು ಅಪ್ಪನ ಗಾಡಿ ನಂದ. ನಿಮ್ಮ ಅಪ್ಪನ ಅಂದ್ರೆ ನಿಂದೆ ಕಣ ಲೋಫರ್. ಸದ್ಯಕ್ಕಿಲ್ಲ ತಗೊಳ್ಳೋಣ ಸರ. ಯಾರು ಹೌದಾ? ಯಾರೋ ಹುಚ್ಚ ನನ್ನ ಫೇಮಸ್, ಯಾರೋ ಹುಚ್ಚ ನನ್ನ. ಬಾಯ್ ಬಾಯ್ ಮನೋಜ್, ಬಾಯ್ ಪ್ರಶಾಂತ್. ನಾವು ವೈಭವನ ಮೀಟ್ ಮಾಡೋಣ ಆಮೇಲೆ. ಸರಿ. ಬ್ಯಾಟ್ ಯಾಕೆ ಎತ್ಕೋಬೋತ ಅವನೇ? ಇವನೇ ವೈಭವ್. ನಿನ್ಗೆ ಹೊಡಿಯೋಕ್ಕೆ ತರ್ತಿರೋದು.
ಬ್ಲಾಗ್ ಮಾಡ್ತಾರೆ ಚೂತಿಯ ಬಾಲ್ ಆಯ್ತಾ ಇವನೇ ಬೋಗೋ ಇವ್ರ ಅಜ್ಜಿ ಮನೆ ಲಿಫ್ಟು ಲಿಫ್ಟ್ ಇದು ನಮ್ಮ ಅಜ್ಜಿ ರಿಚ್ಚು ಇವನ್ ಪೂರು ಇವನ್ ಪೂರು ನಾನು ಬಡವ ಲೈಟ್ ಆಫ್ ಮಾಡಿ ಲೈಟ್ ಮಿರರ್ ತೋರ್ಸಲ್ಲ ಲೈಟ್ ಹಾಕ್ಲಾ ಹಾಕು ಈ ನನ್ನ ಮಗನ ಮಾತೇನೋ ಕೇಳ್ಬಿಟ್ರಿ ಸರಿ ಇಲ್ಲ ಇವ್ರೆ ನಾನು ಮಾತಾಡೋದ್ರಲ್ಲಿ ಅರ್ಥ ಇದೆ ಕಣ್ರಿ ಜನಕ್ಕೂ ಗೊತ್ತು ಅಷ್ಟೊತ್ತಿಂದ ಮಾತಾಡೋದಲ್ಲ ನನ್ನ ಮಾತು ಕೇಳ್ರಿ ಉದ್ಧಾರ ಆಯ್ತಿಲ್ಲ ಜೀವನದಲ್ಲಿ ಬೇಗ ಇಸ್ಕೊಂಬಪ್ಪ ಗಾಡಿ ನಾನೇ ಉದ್ಧಾರ ಆಗಿಲ್ಲ ನೀವು ಉದ್ಧಾರ ಆಗ್ಬಿಡ್ತೀರ ರಾಯಲ್ ಎನ್ಫೀಲ್ಡ್ ಜಾಸ್ತಿ ಇಲ್ಲ 350 ಯಾಕೆ ಹಿಂಗೆ ಮಾಡ್ತೀಯ ಬರೋ ಕೆಲಸ ಮಾಡ್ರೋ ನಿಮ್ಮ ಅಪ್ಪ ಅಮ್ಮಗೆ ಎಷ್ಟು ಜೊತೆ ಚಪ್ಪಲಿ ಕೊಡ್ಸಿದ್ದೀರೋ ನೀನು ಎಷ್ಟು ಜೊತೆ ಕೊಡ್ಸಿದ್ದೆ ಹೇಳಪ್ಪ 0 ನಾನೇ ತಗೊಂಡಿಲ್ಲ ನಮಗೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ ದುಡಿಯಕ್ಕೆ ಹೋದಂಗೆ ನೋಡೋಣ ಗೈಸ್ ಏನಂತ ಐತೆ ಏನು ಸರಿಯಾಗಿ ನೀ ಏನಂತ ಇಬ್ಬರನ್ನ ಕೆಲಸದವ್ರಿಗೆ ಇಟ್ಕೊತಿಲ್ಲ ಆಯ್ತು ಈಗಲ್ಲ ಇದೇನೋ ಇದೇನಾ ಇದೆ ಗಾಡಿ ಗೇಟ್ ತೆಗಿಬೇಕಾ ಹಿಂಗೆ ಹಿಡ್ಕೊಂಡಿರು ಬೇಡ ನಾಳೆ ಗಂಟೆ ಓಡಾಡ ಹೆಸರು ನೋಡಿ ಗಾಯಿ ದೇವಿ ನಿನ್ನೆ ವೈಬ್ರೇಷನ್ ಜಾಸ್ತಿ ಗಾಡಿ ಓಡಿಸೋ ಮಜಾ ರಾಯಲ್ ಎನ್ಫೀಲ್ಡ್ ಅಂತ ಫೀಲಿಂಗ್ ಮಸ್ತು ಮತ್ತೆ ಸುತ್ತಾನಿದ್ದು ಓಡಾಡಿ ಗಾಡಿ ಹೌದಾ ಯಾಕೆ ಪೆಟ್ರೋಲ್ ಉಳಿಸ್ಬೇಕು ಚೇಂಜ್ ಹಾಕೊಂಡು ಹೋದ್ರೆ ಆ ಚೇಂಜ್ ಹಾಕೊಂಡು ಹಾಕ್ಸೋಕ್ಕೆ ಒಂದು ಈಗ ಹಾಕ್ಬೇಕು ಒಂದ್ಸಲಿ ಸರ್ವಿಸ್ ಬಿಟ್ಟರೆ 5,000 6,000 ಈಗ 6,000 ಕೊಟ್ಟರೆ ಎಲ್ಲೂ ಹೋಗುತ್ತೆ ಅದಕ್ಕೆ ಹೋಗ್ತಾಯಿಲ್ಲ ನಾವು ಸರ್ವಿಸ್ ಮಾಡ್ಬಿಟ್ಟು ನಾವು ಗಾಡಿ ತಗೊಂಡಿದ್ದಾರ ಮುಂದೆಲ್ಲ ಗಾಡಿ ಇದು ಮಾವಂದು ಬಿಟ್ಟಿ ಗಾಡಿಗ ಎಲ್ಲ ಬಿಟ್ಟಿ ನಮ್ಮದೇ ಗಾಡಿ ನಮ್ಮ ಮಾವಾಗ ವಯಸ್ಸಾಯ್ತು ಎಷ್ಟಾಯ್ತು ಮಾವು ಕರೆಕ್ಟಾಗಿ 41 ಅದೇನು ವಯಸ್ಸಾ ಅವ್ರು ಬರ್ತಾರೆ ಹೋಗ್ತಾನ ಎಲ್ಲ ಪಾರ್ಟ್ ಆಫ್ ಲೈಫಲ್ಲೂ ಅಪ್ಸು ಡೌನ್ಸು ಬರ್ತಾ ಇರ್ತದೆ ರೋಡಲ್ಲಿ ಅಪ್ ಅಂತಕ್ಕೆ ಏನು ಮಾಡೋಕ್ಕಾಗಲ್ಲ ಒಂದೇ ಸಮ ಇದ್ರೆ ರೋಡು ಬೋರ್ ಆಗ್ಬಿಡುತ್ತೆ ಅಷ್ಟೇ ಅಂದರೆ ಜೀವನಲ್ಲೂ ಅಷ್ಟೇ ಎಲ್ಲ ಸಿಕ್ಬಿಟ್ರೆ ಎಲ್ಲ ಕರೆಕ್ಟ್ ಆಗೋದ್ರೆ ಬೋರ್ ಆಗ್ಬಿಡುತ್ತೆ ಕಷ್ಟ ಇರಬೇಕು ಅಂತ ಜಾಸ್ತಿ ಕಷ್ಟ ಕೊಟ್ಬಿಡ್ಬೇಡಪ್ಪ ದೇವ್ರೆ ಇರೋದೇ ಸಾಕು ಸಾಕು ರ್ಯಾಪಿಡೋ ಮಳೆ ಹಾಂ ಬಾಯ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಊಟ ತಿಂತಾ ಇದ್ದೀನಿ ಅನ್ನ ಸಾಂಬಾರ್ ಅನ್ನ ರಸಮ್ಮು ಯೂಟ್ಯೂಬ್